ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾ. NMMS ಕ್ಲಾಸ್ 6ಕ್ಕೆ ಸ್ವಾಗತ. ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 4 ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಒಂದು ಬೇಸಿಕ್ಸ್ ಏನೇನು ಕಲಿಬೇಕು ಅಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಒಂದು ಸಾರಿ ನೋಡಿ. ಹಾಗೆ ಅದಾದ ಮೇಲೆ ಈ ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ 5ನೇ ಚಾಪ್ಟರ್ ನೋಡೋಣ. 5ನೇದು ಬಂದು ಇಂಟರ್ಸೆಕ್ಟಿಂಗ್ ಫಿಗರ್ಸ್, ಅಂದರೆ ಛೇದಿಸುವ ಆಕೃತಿಗಳು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಇದು ಕೂಡ ಸ್ಟಾರ್ಟಿಂಗ್ ಇದೆಲ್ಲ ಒಂದಷ್ಟು ಚಾಪ್ಟರ್ಗಳು ತುಂಬಾ ಈಸಿಯಾಗಿರುತ್ತೆ. ನೀವು ನೀಟಾಗಿ ಒಂದು 10ರಿಂದ 20 ಸೆಕೆಂಡ್ ಅಷ್ಟೇ ಅದನ್ನು ನೀಟಾಗಿ ನೋಡಿಕೊಂಡ್ರೆ ಸಾಕು. ನೀವು ಅದನ್ನು ಆರಾಮಾಗಿ ಬರೀಬೋದು. ಗೊತ್ತಾಯ್ತಾ? ಇವಾಗ ನೋಡಿ, ಈ ಚಿತ್ರದಲ್ಲಿ ಏನಿದೆ, ಈ ಒಂದು ಆಯತ ಇದೆ. ಈ ಆಯತದಲ್ಲಿ ಏನಿರುತ್ತೆ, ಇದೆಲ್ಲರೂ ಬ್ಯಾಡ್ಮಿಂಟನ್ ಆಟ ಆಡೋರು. ಗೊತ್ತಾಯ್ತಾ? ನೆಕ್ಸ್ಟು ಈ ತ್ರಿಭುಜದಲ್ಲಿ ಯಾರಿದ್ದಾರೆ, 6, 10, 12, 4 ಇವರಿಷ್ಟು ಜನ ಕ್ರಿಕೆಟ್ ಆಟಗಾರರು. ಹಾಗೆ ಈ ವೃತ್ತದಲ್ಲಿ ಏನಿದ್ದಾರೆ, 6, 9, 6, 10, 5 ಇವರಿಷ್ಟು ವಾಲಿಬಾಲ್ ಆಟ ಆಡೋರು. ಗೊತ್ತಾಯ್ತಲ್ವಾ? ಸೊ ಇವಾಗ ಇದನ್ನು 3 ಥರ ಡಿವೈಡ್ ಮಾಡಿದ್ದಾರೆ. ಇವಾಗ ನೋಡಿ, ಇದರಲ್ಲಿ ಮೊದಲನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ಬ್ಯಾಡ್ಮಿಂಟನ್ ಆಟಗಾರರಾಗಿರುವ ಒಟ್ಟು ಕ್ರಿಕೆಟ್ ಆಟಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂತಂದರೆ ಅವರು ಬ್ಯಾಡ್ಮಿಂಟನ್ ಆಟ ಆಡಬೇಕು ಮತ್ತು ಕ್ರಿಕೆಟ್ ಆಟ ಕೂಡ ಆಡಬೇಕು. ಈ ಎರಡೂ ಆಟವನ್ನು ಯಾರು ಆಡ್ತಾರೆ ಅವ್ರದ್ದು ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವಿಲ್ಲಿ ನೋಡೋಣ. ಈಗ ಬ್ಯಾಡ್ಮಿಂಟನ್ ಆಟಗಾರರಂದರೆ ಯಾರ್ಯಾರು, 7, 12, 10, 5, 8 ಇವರಿಷ್ಟು ಜನ ಬ್ಯಾಡ್ಮಿಂಟನ್ ಆಟಗಾರರು. ಇವರಲ್ಲಿ ಕ್ರಿಕೆಟ್ ಕೂಡ ಆಡೋರು ಎಷ್ಟು ಜನ? ಕ್ರಿಕೆಟ್ ಅಂದ್ರೇನು, ತ್ರಿಭುಜ. ಸೊ ಈ ತ್ರಿಭುಜದಲ್ಲಿ ಮಾತ್ರ ಬರಬೇಕು. 7 ಬರುತ್ತೆ ತ್ರಿಭುಜದಲ್ಲಿ? ಇಲ್ಲ. 12 ತ್ರಿಭುಜದಲ್ಲಿದೆ, ಬರುತ್ತೆ. 10 ತ್ರಿಭುಜದ ಒಳಗಡೆನೇ ಇದೆ, ಅದು ಬರುತ್ತೆ. 5 ತ್ರಿಭುಜದಿಂದ ಆಚೆ ಇದೆ, ಬರಲ್ಲ. 8 ಅದು ತ್ರಿಭುಜದಿಂದ ಆಚೆ ಇದೆ, ಬರಲ್ಲ. ಸೊ ನಮಗೆ ಇವಾಗ ವಾಲಿಬಾಲ್ ಕೂಡ ಆಡಬೇಕು, ಹಾಗೆ ಕ್ರಿಕೆಟ್ ಕೂಡ ಆಡಬೇಕು. ಇವೆರಡೂ ಆಡೋರು ಎಷ್ಟು ಜನ ಇದ್ದಾರೆ? ಒಂದು 12, ಇನ್ನೊಂದು 10. ಇವರಿಬ್ಬರೇ ಅಲ್ವಾ, 12 ಮತ್ತು 10. ಸೊ 12 + 10 ಎಷ್ಟು? 22. ನಮಗೆ ಇಲ್ಲಿ ಉತ್ತರ ಯಾವುದು ಹಾಗಿದ್ರೆ? ಉತ್ತರ ಎ. ಗೊತ್ತಾಯ್ತಲ್ವ? ಈ ಥರ ತುಂಬಾ ಸಿಂಪಲ್ಲಾಗಿರುತ್ತೆ ಕ್ವಶನ್ಸು, ನೀವು ನೋಡ್ಕೋಬೋದು. 2ನೇ ಕ್ವಶನ್ ನೋಡೋಣ. ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಾರರಾಗಿರುವ ಒಟ್ಟು ವಾಲಿಬಾಲ್ ಆಟಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂತಂದರೆ ನೀವಿವಾಗ ಏನು ಮಾಡಬೇಕು, ಮೊದಲು ನಾವು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಡೋರು ಎಷ್ಟು ಜನ ಯಾರ್ಯಾರಿದ್ದಾರೆ ಅಂತ ನೋಡ್ಕೋಬೇಕು. ನಾವಲ್ಲಿ ನೋಡಿದ್ರೆ ನಮಗೆ ಯಾವುದು ಬರುತ್ತೆ, ನಾವು ಆವಾಗಲೇ ಇದಕ್ಕೂ ಕೂಡ ಅದೇ ಆನ್ಸರ್ ಇತ್ತು. ಯಾರು? 12 ಮತ್ತು 10 ಇವರಿಬ್ಬರು ಕೂಡ ವಾಲಿಬಾಲ್ ಅಲ್ಲ, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಎರಡನ್ನೂ ಕೂಡ ಆಟ ಆಡ್ತಾ ಇದ್ದಾರೆ ಅಲ್ವಾ? ಯಾರು? 12 ಮತ್ತು 10. ನಮಗೆ ಇದರಲ್ಲಿ ಇವೆರಡರಲ್ಲಿ ವಾಲಿಬಾಲ್ ಕೂಡ ಆಟ ಆಡೋರು ಬೇಕು ಇವಾಗ. ಅಂತಂದರೆ ಏನು, ಅವರು ಬ್ಯಾಡ್ಮಿಂಟನ್ ಕೂಡ ಆಡಬೇಕು, ಕ್ರಿಕೆಟ್ ಕೂಡ ಆಡಬೇಕು, ಹಾಗೆ ವಾಲಿಬಾಲ್ ಕೂಡ ಆಡಬೇಕು. ಸೊ ಈ ಮೂರನ್ನೂ ಆಟ ಆಡೋರು ಯಾರು ಅಂತ ಇವಾಗ ನೋಡಿ. ನಮಗೆ ಇದರಲ್ಲಿ 12 ಮತ್ತು 10 ಅಂತಂದರೆ ಇವ್ರು ಯಾರು? ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ದಾರೆ, ಹಾಗೆ ಕ್ರಿಕೆಟ್ ಕೂಡ ಆಟ ಆಡ್ತಾ ಇದ್ದಾರೆ. ಇವರು ಮತ್ತು ಇವರಿಬ್ಬರಲ್ಲಿ ಈಗ ವಾಲಿಬಾಲ್ ಕೂಡ ಆಟ ಆಡೋರು ಬೇಕು ನಮಗೆ. ಯಾರು ವಾಲಿಬಾಲ್ ಆಟ ಆಡೋರು ಅಂದರೆ ಯಾರು? ವೃತ್ತದಲ್ಲಿ ಇರೋರು ಅಲ್ವಾ? ಈ ವೃತ್ತದಲ್ಲಿ ಯಾರಿದ್ದಾರೆ ಇವಾಗ? 12 ಇದ್ದಾರಾ, 10 ಇದ್ದಾರಾ? ವೃತ್ತದಲ್ಲಿರೋದು ಯಾರು? 10 ಅಲ್ವಾ? ಸೊ ಇವಾಗ ನಮಗೆ ಉತ್ತರ ಯಾವುದು? ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ತುಂಬ ಸಿಂಪಲ್. ಈ ಆಟದಲ್ಲಿ ಏನಿತ್ತು, ಬ್ಯಾಡ್ಮಿಂಟನ್ ಆಟ ಆಡೋರು ಮತ್ತು ಕ್ರಿಕೆಟ್ ಆಟ ಆಡೋರು ಎರಡೂ ಆಟ ಆಡೋರು ಯಾರು ಅಂತ ನಮಗೆ ಗೊತ್ತಾಗಬೇಕಿತ್ತು. ಯಾರು ಅದರಲ್ಲಿ? 12 ಮತ್ತು 10. ಸೊ ಇವೆರಡನ್ನು ಕೂಡಿದಾಗ 22 ಬಂತು. ನಮಗೆ 2ನೇ ಪ್ರಶ್ನೆಯಲ್ಲಿ ಏನಿತ್ತು, 3 ಜನನೂ ಆಟ ಆಡಬೇಕು. ಬ್ಯಾಡ್ಮಿಂಟನ್, ಕ್ರಿಕೆಟ್ ಮತ್ತು ವಾಲಿಬಾಲ್ ಮೂರೂ ಯಾರು ಆಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಿತ್ತು. ನಾವು ಮೊದಲನೇ ಪ್ರಶ್ನೆಯಲ್ಲೇ ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟ ಆಡೋರನ್ನ ಕಂಡುಹಿಡಿದಿದ್ದರಿಂದ ನಮಗೆ 2ನೇ ಕ್ವಶನ್ಗೆ ಈಸಿ ಆಗೋಯಿತು. ಸೊ ವಾಲಿಬಾಲ್ ಆಟ ಆಡೋರು ಅಂದರೆ ವೃತ್ತದಲ್ಲಿ ಇರಬೇಕಿತ್ತು. ಸೊ ಹಾಗಾಗಿ 12 ಮತ್ತು 10ರಲ್ಲಿ 10 ವೃತ್ತದಲ್ಲಿರೋದ್ರಿಂದ ನಮಗೆ 10 ಅದು ಆನ್ಸರ್ ಅಂತ ಗೊತ್ತಾಗೋಯಿತು. ಇನ್ನು 3ನೇ ಕ್ವಶನ್ ನೋಡಿ, ಸಂಖ್ಯೆ 9 ಪ್ರತಿನಿಧಿಸುವುದು. ಈಗ 9 ಏನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ನೀವಿಲ್ಲಿ ನೋಡ್ಬೋದು. 9. ಸೊ ಈ 9 ವೃತ್ತದಲ್ಲಿದೆ ಅಲ್ವಾ? ಈ ವೃತ್ತದಲ್ಲಿರೋದು ಏನನ್ನು ಮಾಡ್ತಾ ಇದೆ? ಇಲ್ಲಿ ನೋಡ್ಬೋದು, ಆ್ಯರೋ ಮಾರ್ಕ್ ಇದೆ, ವಾಲಿಬಾಲ್ ಆಟಗಾರರು. ಸೊ ಇದು ಬೇರೆ ಏನನ್ನಾದರೂ ಅಂದರೆ ಇವಾಗ ಅದು ತ್ರಿಭುಜದೊಳಗಡೆ ಕೂಡ ಇದೆಯಾ, ಆಯತದೊಳಗಡೆ ಕೂಡ ಇದೆಯಾ? ಏನೂ ಇಲ್ಲ. ಅದು ಬರೀ ವಾಲಿಬಾಲ್ ಆಟಗಾರರನ್ನು ಮಾತ್ರ ಅದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಮ್ಗೆ ಉತ್ತರ ಯಾವುದು ಅಲ್ಲಿ? ವಾಲಿಬಾಲ್ ಆಟಗಾರರು ಮಾತ್ರ. ಗೊತ್ತಾಯ್ತಲ್ವಾ?
ಇದೇ ರೀತಿ ತುಂಬ ಈಸಿಯಾಗಿರುತ್ತೆ ಈ ಚಾಪ್ಟರು. ಇದನ್ನು ನೀವು ಈಸಿಯಾಗಿ ನೋಡಿಕೊಂಡು ಇದನ್ನು ಸಾಲ್ವ್ ಮಾಡಿ. ಸೊ ಈ ಪ್ರಶ್ನೆ ನಿಮಗೆ ಹೋಮ್ವರ್ಕ್ ಇರುತ್ತೆ. ಈ ಚಿತ್ರವನ್ನು ಗಮನಿಸಿ, ಇದರಲ್ಲಿ ನೋಡಿ ನಾನು ಒಂದು ಕ್ಲೂ ಕೊಡ್ತೀನಿ ನಿಮಗೆ. ಈ ವೃತ್ತದಲ್ಲಿ ಏನಿದ್ದಾರೆ ಇವರೆಲ್ಲ 10, 9, 8 ಇವರು 3 ಜನ ಕೂಡ ಕನ್ನಡವನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗೆ ಇದೇನಿದೆ ಈ ಆಯತದಲ್ಲಿರೋರೆಲ್ಲರೂ ಇಂಗ್ಲೀಷನ್ನು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಹಾಗೆ ಈ ಶೇಪಲ್ಲಿ ಏನಿದೆ ಇದನ್ನು ಏನಂತಾರೆ, ಇದು ಯಾವ ಶೇಪನ್ನು ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಮೊದಲನೇ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡೋಣ ಎಷ್ಟು ಜನ ಇದನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದೀರಾ ಅಂತ. ಹಾಗೆ ಇದರಲ್ಲಿ ಈ ಆಕೃತಿಯಲ್ಲಿ ಓದೋರೆಲ್ಲ 8, 5, 6, 4 ಇವರೆಲ್ಲ ಹಿಂದಿಯನ್ನು ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಾಗಿರ್ತಾರೆ. ಸೊ ಇಲ್ಲಿ ನೋಡಿ ನಿಮಗೆ 3 ಪ್ರಶ್ನೆಗಳಿದೆ. ಈ 3 ಪ್ರಶ್ನೆಯನ್ನು ನೋಡಿ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ನಾನು ಸರಿ ಇದ್ದರೆ ನಿಮಗೆ ತಿಳಿಸ್ತೀನಿ. Thank you for watching.